ವಿತರಿಸಿ ಮಾತನಾಡಿದ ಕೆಆರ್ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಮುಖ್ಯಸ್ಥ ಕೆಂಪರಾಜುರವರು, ರೈತ ದೇಶದ ಬೆನ್ನೆಲುಬು, ಅವರ ಅಭಿವೃದ್ಧಿ ದೇಶದ ಅಭಿವೃದ್ಧಿ, ರೈತರಿಗೆ ಸ್ವಾವಲಂಬಿ ಜೀವನ ಕಲ್ಪಿಸಿಕೊಡಬೇಕು ಎಂಬ ಉದ್ದೇಶದಿಂದ ಟ್ರಸ್ಟ್ ಉಚಿತ ಭೂಮಿ ಉಳಿಮೆ, ಉಚಿತ ಕಟಾವು, ಉಚಿತ ಮಣ್ಣು ಪರೀಕ್ಷೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ ಎಂದರು. ಕಳೆದ 4-5 ವರ್ಷಗಳಿಂದಲೂ ಕೂಡ ಸತತವಾಗಿ ಡಾಕ್ಟರ್ ಕೆ ಕೆಂಪರಾಜಣ್ಣವರು ಗೌರಿಬಿದನೂರಿನ ಜನತೆಗೆ ಬಹಳಷ್ಟು ಸೇವೆಗಳನ್ನು ಒದಗಿಸ್ತಾ ಬಂದಿದ್ದಾರೆ. ಈಗ ಸಂಕ್ರಾಂತಿ ಹಬ್ಬದ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೈತರಿಗೆ ಅನುಕೂಲವಾಗಲಿ ಅಂತ ಭೂಸೆ ಮೂಟ ವಿತರಣೆ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ. ಸಾಗರೋಪಾದಿಯಲ್ಲಿ ನೋಡ್ತಾ ಇದ್ದಾರೆ, ಸಾಗರೋಪಾದಿಯಲ್ಲಿ ರೈತರು ಬರ್ತಾ ಇದ್ದಾರೆ, ಬಂದು ಭೂಸೆ ಮೂಟೆಗಳನ್ನು ತಗೊಂಡು ತಮ್ಮ ಎತ್ತುಗಳಿಗೆ ಇವತ್ತು ಬಹಳಷ್ಟು ಚಂದ ರೀತಿಯಲ್ಲಿ ಅಲಂಕಾರ ಮಾಡಿ ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಈಗ ರೈತರ ಪಾಲಿಗೆ ದೊಡ್ಡ ಹಬ್ಬವಾದ ಸಂಕ್ರಾಂತಿಯನ್ನು ವಿಶೇಷವಾಗಿ ಆಚರಿಸಬೇಕು ಎಂಬ ಉದ್ದೇಶದಿಂದ ಎಳ್ಳು ಬೆಲ್ಲದ ಜೊತೆಗೆ ಪಶು ಆಹಾರ ವಿತರಿಸಲಾಗುತ್ತಿದೆ. ನನ್ನ ಉಸಿರು ಇರುವವರೆಗೂ ಕ್ಷೇತ್ರದ ಜನರ ಸೇವೆ ಮುಂದುವರಿಸಿಕೊಂಡು ಹೋಗುತ್ತೇನೆ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯ ನವೀನ್ ಕುಮಾರ್ ಮಾತನಾಡಿ, ಕೆಆರ್ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ನಡೆಸಿಕೊಂಡು ಬರುತ್ತಿರುವ ಉಚಿತ ಕಂಪ್ಯೂಟರ್ ತರಬೇತಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಿರಂತರವಾಗಿ ಮುಂದುವರಿಯುತ್ತಿವೆ. ಕೆಂಪರಾಜು ಅವರ ಬೆಳವಣಿಗೆಯನ್ನು ಸಹಿಸದೆ ರಾಜಕೀಯ ವಿರೋಧಿಗಳು ಹಬ್ಬಿಸುವ ಸುಳ್ಳು ಸುದ್ದಿಗಳಿಗೆ ಜನ ಕಿವಿಗೊಡಬೇಡಿ. ಮಾನವೀಯ ನೆಲೆಗಟ್ಟಿನಲ್ಲಿ ಟ್ರಸ್ಟ್ ಒದಗಿಸುತ್ತಿರುವ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಭೀಮೇಶ್, ಮಂಜುನಾಥ್, ಜಾಲಿಜಗ್ಗಿ, ಆದಿಮೂರ್ತಿ ರೆಡ್ಡಿ, ಆಂಜನಪ್ಪ, ನಾಗಪ್ಪ, ಮಧು ಅಶ್ವತ್ಥಪ್ಪ, ಮಹದೇವ್ ಸೇರಿದಂತೆ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.